Hello dear subscribers, welcome back to my YouTube channel. My name is Arun Kumar from Davangere. Dear students, in the last video we were discussing about how to calculate the payback period when cash inflows are even. So cash inflows ಯಾವಾಗ ಒಂದೇ ಇರುತ್ತೋ ಆಗ ನಾವು ಹೇಗೆ payback period ಅನ್ನು ಕಂಡುಹಿಡಿಯೋದು ಅಂತ ಹೇಳ್ಬಿಟ್ಟು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ. And this is the video in which we will come to know that how to calculate the payback period when cash inflows are uneven. ಈಗ ಕ್ಯಾಶ್ ಇನ್ಫ್ಲೋಸ್ ಎಲ್ಲ 20,000 ಆರ್ 30,000 ಈವನ್ ಕ್ಯಾಶ್ ಫ್ಲೋ ಅಂತ ಹೇಳ್ತೀವಿ. ಈವನ್ ಕ್ಯಾಶ್ ಫ್ಲೋ ಬಂದಾಗ ಪೇಬ್ಯಾಕ್ ಪೀರಿಯಡ್ ಕಂಡುಹಿಡಿದಂಗೆ ಅಂತ ನಾವು ಏನು ಮಾಡಿದ್ವಿ ಕಳೆದ ವಿಡಿಯೋದಲ್ಲಿ ನೋಡಿದ್ವಿ. ಆ್ಯಂಡ್ ದಿಸ್ ಈಸ್ ದ ವಿಡಿಯೋ ಇನ್ ವಿಚ್ ವಿ ಆರ್ ಗೋಯಿಂಗ್ ಟು ನೋ ಅಬೌಟ್ ಹೌ ಟು ಕ್ಯಾಲ್ಕುಲೇಟ್ ದ ಪೇಬ್ಯಾಕ್ ಪೀರಿಯಡ್ ವೆನ್ ಕ್ಯಾಶ್ ಇನ್ಫ್ಲೋಸ್ ಆರ್ ಡಿಫ್ರೆಂಟ್. ಕ್ಯಾಶ್ ಇನ್ಫ್ಲೋಸ್ ಬೇರೆ ಬೇರೆ ಇದೆ. ಹೆಂಗೆ ಕಂಡುಹಿಡಿಯೋದು ಅಂದರೆ ಫಾರ್ಮುಲಾ ನೋಡೋದಕ್ಕೆ payback period is equal to years of full recovery of original investment plus amount still to recover divided by next year cash inflow. This is the formula that you need to keep in the mind. Actually two formulas are there. First formula ಏನು ಹೇಳ್ತು, payback period is equal to original investment. Payback period is equal to original investment divided by annual cash inflow ನೋಡಿದ್ವಿ, ಹೌದಲ್ವಾ? ಸಿಮಿಲರ್ಲಿ ಪೇಬ್ಯಾಕ್ ಪೀರಿಯಡ್ ಯಾವುದು ಈ ಡಿಫ್ರೆಂಟಾಗಿ ಕೊಟ್ಟಾಗ, ಯಾವುದು ಕ್ಯಾಶ್ ಇನ್ಫ್ಲೋಸ್ ಡಿಫ್ರೆಂಟಾಗಿ ಕೊಟ್ಟಾಗ ಏನು ಮಾಡ್ತೀರಾ, ದಿಸ್ ಇಸ್ ದ ಫಾರ್ಮುಲಾ. ಪೇಬ್ಯಾಕ್ ಪೀರಿಯಡ್ ಈಸ್ ಈಕ್ವಲ್ ಟು ಇಯರ್ಸ್ ಆಫ್ ಫುಲ್ ರಿಕವರಿ ಆಫ್ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಪ್ಲಸ್ ಅಮೌಂಟ್ ಸ್ಟಿಲ್ ಟು ರಿಕವರ್ ಡಿವೈಡೆಡ್ ಬೈ ನೆಕ್ಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋ. ಸರಿನಾ? ಓಕೆ, ಈಗ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ. ಇಲ್ಲೊಂದು ಪ್ರಾಬ್ಲಮ್ ಇದೆ. ಈ ಪ್ರಾಬ್ಲಮಲ್ಲಿ ಏನಿದೆ ಅಂತ ನೋಡೋಣ. ನೋಡಿ, ಕಾಸ್ಟ್ ಆಫ್ ದ ಪ್ಲಾಂಟ್ rupees 2 lakh. Cash flows for the first 3 years are 20,000, 80,000 and rupees 1,20,000. Express the PBP in terms of years. ಇಲ್ಲೇನು ಹೇಳಿದ್ದಾರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಈಸ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ದ ಪ್ರಾಬ್ಲಮ್ ಈಸ್. ಕಾಸ್ಟ್ ಆಫ್ ದ ಪ್ಲಾಂಟ್ ಅಂದರೆ ಒಂದು ಪ್ಲಾಂಟ್ನ ಕಾಸ್ಟ್ ಎಷ್ಟಿದೆ ಅಂದರೆ 2 lakh ಇದೆ. ನೆಕ್ಸ್ಟ್ ಏನು ಹೇಳಿದ್ದಾರೆ, ಕ್ಯಾಶ್ ಫ್ಲೋಸ್ ಫಾರ್ ದ ಫಸ್ಟ್ 3 years. ಕ್ಯಾಶ್ ಇನ್ಫ್ಲೋ 3 years ಕೊಟ್ಟಿದ್ದಾರಂತೆ. ಫಸ್ಟ್ ಇಯರು 20,000 ಇದೆ, ನೆಕ್ಸ್ಟ್ ಇಯರ್ 80,000 ಇದೆ, ಅಂದರೆ ಅನ್ಈವನ್ ಆಯಿತು. ಆ್ಯಂಡ್ 1,20,000 ಬೇರೆ ಬೇರೆ ಅಮೌಂಟ್ ಕೊಟ್ಟಿದ್ದಾರೆ ನೋಡಿ. ಕ್ಯಾಶ್ ಇನ್ಫ್ಲೋಸ್ ಬೇರೆ ಬೇರೆ ಅಮೌಂಟ್ ಕೊಟ್ಟಾಗ ಫಾರ್ಮುಲಾ ಯಾವ್ದು ಹಾಕಬೇಕು ಅಂತ ಗೊತ್ತಾಯ್ತಲ್ವಾ? ಎಸ್, ಎಕ್ಸ್ಪ್ರೆಸ್ ದ ಪೇಬ್ಯಾಕ್ ಪೀರಿಯಡ್ ಇನ್ ಟರ್ಮ್ಸ್ ಆಫ್ ಇಯರ್ಸ್ ಅಂತ ಹೇಳಿದ್ದಾರೆ. ಓಕೆ, ಈಗೇನು ಮಾಡಬೇಕು? ಎಸ್, ಈಗ ಪ್ರಾಬ್ಲಮ್ ಎಲ್ಲ ತೊಗೊಂಡಿದ್ದೀರಾ ಅಲ್ವಾ? ಈಗ ನೆಕ್ಸ್ಟ್ ಏನು ಮಾಡಬೇಕು, ವೆನ್ ಕ್ಯಾಶ್ ಇನ್ಫ್ಲೋಸ್ ಆರ್ ಡಿಫ್ರೆಂಟಾಗಿ ಕೊಟ್ಟಾಗ ಫಸ್ಟ್ ನಾವು ಅವ್ರು ಏನೇನು ಕೊಟ್ಟಿದ್ದಾರೆ ಅಂತ ಎಷ್ಟು ಫಸ್ಟು ಇಯರ್ ಬರ್ಕೊಳ್ತೀರಾ. ಓಕೆ, ಇಯರ್ ಕೊಟ್ಟಿದ್ದಾರೆ, ಇಯರ್ ಬರ್ಕೊಳ್ತೀರಾ. ಸೊ ಇಯರ್ ಕೊಟ್ಟಿದ್ದಾರೆ, ಇಯರ್ ಎಷ್ಟು ಕೊಟ್ಟಿದ್ದಾರೆ? 3 years ಕೊಟ್ಟಿದ್ದಾರೆ. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, 3 yearsನ್ನು ಕೊಟ್ಟಿದ್ದಾರೆ. ಇಯರ್ಸ್ ಆದ ನಂತರ ಮತ್ತೇನು ಕೊಟ್ಟಿದ್ದಾರೆ ನೋಡಿ, ಇಯರ್ಸ್ ಆಗಿ ಮೇಲೆ ಕ್ಯಾಶ್ ಇನ್ ಫ್ಲೋ ಕೊಟ್ಟಿದ್ದಾರೆ. ಕ್ಯಾಶ್ ಇನ್ ಫ್ಲೋ ಎಷ್ಟು ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ ನೋಡ್ಕೊಳ್ಳಿ. ಫಸ್ಟ್ ಇಯರ್ ಎಷ್ಟು ಕೊಟ್ಟಿದ್ದಾರೆ? 20,000 ಕೊಟ್ಟಿದ್ದಾರೆ. ಆಮೇಲೆ ನೆಕ್ಸ್ಟ್ ಇಯರ್ ಎಷ್ಟು ಕೊಟ್ಟಿದ್ದಾರೆ? 80,000 ಕೊಟ್ಟಿದ್ದಾರೆ. ಫಸ್ಟ್ ಇಯರ್ ಕ್ಯಾಶ್ ಇನ್ ಫ್ಲೋ 20,000, ನೆಕ್ಸ್ಟ್ ಇಯರ್ ಕ್ಯಾಶ್ ಇನ್ ಫ್ಲೋ 80,000 ಆ್ಯಂಡ್ ಲಾಸ್ಟ್ ಇಯರ್ ಕ್ಯಾಶ್ ಇನ್ ಫ್ಲೋ ಈಸ್ 1,20,000 ಕೊಟ್ಟಿದ್ದಾರೆ, ಹೌದಲ್ವಾ? ಇದಕ್ಕೇನು ಮಾಡಬೇಕು, ಕ್ಯುಮುಲೇಟಿವ್ ಕ್ಯಾಶ್ ಇನ್ ಫ್ಲೋವನ್ನು ಕಂಡುಹಿಡ್ಕೊಳ್ಬೇಕು. ಕ್ಯುಮುಲೇಟಿವ್ ಕ್ಯಾಶ್ ಇನ್ ಫ್ಲೋ ಅಂದರೆ ವೆನ್ ಕ್ಯಾಶ್ ಇನ್ಫ್ಲೋಸ್ ಆರ್ ಅನ್ಈವನ್, ಕ್ಯಾಶ್ ಇನ್ಫ್ಲೋಸ್ ಬೇರೆ ಬೇರೆ ಕೊಟ್ಟ ಸಂದರ್ಭದಲ್ಲಿ ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋವನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅಂದರೆ ಫಸ್ಟ್ ಇಯರ್ ನಮಗೆ ಎಷ್ಟು ರಿಟರ್ನ್ ಬಂದಂಗೆ ಆಯಿತು? ಫಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋ ಎಷ್ಟಿದೆ? 20,000 ಇದೆ. ನೆಕ್ಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋ ಎಷ್ಟಿದೆ? 80,000. 80 ಅಂದರೆ ಎಷ್ಟು ನಮಗೆ ರಿಟರ್ನ್ ಆದಂಗೆ ಆಯಿತು? ಲಾಸ್ಟ್ ಇಯರ್ 20 ಬಂದಿತ್ತು ಮತ್ತು ಈ ವರ್ಷ 80, ಎರಡು ಸೇರಿ 1 lakh ಬಂದಂಗೆ ಆಯಿತು. ಆದರೂ ನೆಕ್ಸ್ಟ್ 1 lakh ಇತ್ತು, ಮತ್ತು ಮೂರನೇ ವರ್ಷ 1,20,000 ಬಂತು. ಮೂರನೇ ವರ್ಷ 1,20,000 ಆಲ್ರೆಡಿ ಬಂದಿದ್ದು 1 lakh, ಇವೆರಡು ಟೋಟಲ್ ಮಾಡಿದರೆ 2,20,000 ಬಂತು. ಕ್ಯುಮುಲೇಟಿವ್ ಅಂದ್ರೆ ಇಷ್ಟೇ, 20,000 ಆಯಿತಾ? 20,000 ಪ್ಲಸ್ 80,000 1 lakh, 1 lakh ಪ್ಲಸ್ 1,20,000 2,20,000. ಓನ್ಲಿ 3 years ಕೊಟ್ಟಿದ್ದಾರೆ, 3 ವರ್ಷಕ್ಕೆ ಮುಗೀತು. ಸರಿನಾ? ಎಸ್, ಇದಾದ್ಮೇಲೆ ಏನು ಮಾಡಬೇಕು ಅಂದರೆ, ಲಿಸನ್ ಟು ಮಿ ವೆರಿ ಕೇರ್ಫುಲಿ, ದಿಸ್ ಈಸ್ ದ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಓಕೆ, ಈಗೇನು ಮಾಡಬೇಕು ಅಂತಂದರೆ, ವಾಟ್ ಈಸ್ ದ ಕಾಸ್ಟ್ ಆಫ್ ದ ಪ್ಲಾಂಟ್? ಪ್ಲಾಂಟ್ನ ಕಾಸ್ಟ್ ಎಷ್ಟಿದೆ, ಮಷಿನ್ನ ಕಾಸ್ಟ್ ಎಷ್ಟಿದೆ, ಪ್ರಾಜೆಕ್ಟ್ನ ಕಾಸ್ಟ್ ಎಷ್ಟಿದೆ ಅನ್ನೋದನ್ನು ಚೆಕ್ ಮಾಡ್ಕೋಬೇಕು. ನೋಡಿ, ಪ್ಲಾಂಟ್ ಕಾಸ್ಟ್ ಎಷ್ಟಿದೆ? 2 lakh ಅಂತ ಕೊಟ್ಟಿದ್ದಾರೆ ಅಲ್ವಾ? 2 lakh ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕ್ಯುಮುಲೇಟಿವ್ ಕ್ಯಾಶ್ ಇನ್ ಫ್ಲೋನಲ್ಲಿ 2 lakhಗೆ ಭಾಳ ನಿಯರ್ ಇರೋ ಅಮೌಂಟ್ ಯಾವುದು? 2 lakhಗೆ
₹1 ಕಡಿಮೆ ಇರಲಿ, ಆದರೆ ₹1 ಜಾಸ್ತಿ ಆಗಬಾರ್ದು. ₹1 ಬೇಕಾದರೆ ಕಡಿಮೆ ಇರಲಿ, ₹1 ಜಾಸ್ತಿ ಆಗಬಾರ್ದು. 2,20,000 ಜಾಸ್ತಿ ಆಯಿತು. 1 ಲ್ಯಾಕ್ ಅಲ್ವಾ ಹತ್ರ ಇರೋದು? 2 ಲಕ್ಷ ಇದೆ, 2 ಲಕ್ಷಕ್ಕೆ ಭಾಳ ಹತ್ರ 1 ಲ್ಯಾಕ್. ಸರ್ 2,20,000 ಅಲ್ವಾ ಸರ್ ಹತ್ರ ಇರೋದು? ಮುಂದೋಯ್ತು, ಅದು ಹಿಂದೆ ಇರ್ತಕ್ಕಂಥ ಅಮೌಂಟು. ಸೊ ದಿಸ್ ಇಸ್ ದ ಅಮೌಂಟ್ ರಿಕವರ್. ಆಲ್ರೆಡಿ ರಿಕವರಿ ಆಗಿರೋದು ಎಷ್ಟು ಅಂತ, ಆಲ್ರೆಡಿ ರಿಕವರಿ ಎಷ್ಟಾಗಿತ್ತು. ಆಮೇಲೆ ಇದರ ನೆಕ್ಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋ ಅಂತಂದ್ರೆ ಇದು ಕ್ಯಾಶ್ ಇನ್ಫ್ಲೋ ತಾನೆ. ನೆಕ್ಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋ ಇಸ್ 1,20,000. ಓಕೆ, ಒಂದು ವೇಳೆ ಏನಾದರೂ ನಿಮಗೆ ಯಾವುದು ಕಾಸ್ಟ್ ಆಫ್ ದ ಪ್ಲಾಂಟ್ ಏನಾದರೂ 50,000 ಕೊಟ್ಟಿದ್ರೆ ಏನು ಮಾಡ್ತಿದ್ರಿ? 50,000ಗೆ ನಿಯರ್ ಇರುತ್ತೆ 20,000 ಬ್ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋ 80,000 ಆಗ್ತಾ ಇತ್ತು. ಅರ್ಥ ಆಗ್ತಿದೆ ಅಲ್ವಾ? ಸೊ ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋನಲ್ಲಿ ಯಾವುದನ್ನು ಬ್ಲಾಕ್ ಮಾಡ್ತೀರೋ ಅಂದರೆ ಯಾವ ಅಮೌಂಟು ಕಾಸ್ಟ್ ಆಫ್ ಪ್ಲಾಂಟ್ ಕಾಸ್ಟ್ಗೆ ಈಕ್ವಲ್ ಇರ್ತದೋ, ನಿಯರ್ ಇರ್ತದೋ, ಅದನ್ನ ಬ್ಲಾಕ್ ಮಾಡಿದರೆ ಅದನ್ನು ನೆಕ್ಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋನ ಮತ್ತೆ ಬ್ಲಾಕ್ ಮಾಡಬೇಕು. ಫೈನ್, ಇಷ್ಟೇ ಮುಗೀತದು. ನೆಕ್ಸ್ಟ್ ಏನು ಮಾಡೋಣ? ಫಾರ್ಮಲ್ ಹಾಕೊಳ್ಳೋಣ. ಪೇ ಬ್ಯಾಕ್ ಪೀರಿಯಡ್ ಈಸ್ ಈಕ್ವಲ್ ಟು ಇಯರ್ಸ್ ಆಫ್ ಫುಲ್ ರಿಕವರಿ ಆಫ್ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಇಯರ್ಸ್ ಆಫ್ ಫುಲ್ ರಿಕವರಿ ಆಫ್ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? 1 ಲ್ಯಾಕ್ ಕೊಟ್ಟಿದ್ದಾರೆ ತಾನೆ. 1 ಲ್ಯಾಕ್ ಎಷ್ಟನೇ ವರ್ಷಕ್ಕೆ ಬಂದಿದೆ? ಇದು ಸೆಕೆಂಡ್ ಇಯರಿಗೆ ಬಂದಿದೆ. 2ನೇ ವರ್ಷಕ್ಕೆ ಏನು ಮಾಡಿದ್ದಾರೆ? ಫುಲ್ ರಿಕವರಿಗಿಂತ ಹಿಂದಿರತಕ್ಕಂಥ ಅಮೌಂಟು ಇದು 1 ಲ್ಯಾಕ್ ಇದೆ. ನೋಡಿ, ಕಾಸ್ಟ್ ಆಫ್ ದ ಪ್ಲಾಂಟು ಎಷ್ಟಿದೆ? 2 ಲ್ಯಾಕು. 2 ಲ್ಯಾಕಲ್ಲಿ 1 ಲ್ಯಾಕ್ ಆಲ್ರೆಡಿ ರಿಕವರಿ ಆಗಿದೆ. 1 ಲ್ಯಾಕ್ ಆಲ್ರೆಡಿ ರಿಕವರಿ ಆಗಿದೆ. ನೋಡೋಣಂತೆ. ಇದು 2ನೇ ವರ್ಷಕ್ಕೆ ತಾನೆ. ಇದು ಎಸ್ 2 ಫಸ್ಟ್ ಬ್ಲಾಕ್ ಏನು ಮಾಡಿರ್ತೀರಲ್ಲ ಇದು ಯಾವ ವರ್ಷಕ್ಕೆ ಬ್ಲಾಕ್ ಮಾಡಿದ್ದೀರಾ ಅದನ್ನು ಬರ್ಕೊಳ್ಳಿ. 2 ಆಯಿತು. ಪ್ಲಸ್ ಅಮೌಂಟ್ ಸ್ಟಿಲ್ ಟು ರಿಕವರ್ ಅಂದರೆ ಇಲ್ಲಿ ನೋಡಿ 2ನೇ ವರ್ಷಕ್ಕೆ 1 ಲಕ್ಷ ರೂಪಾಯಿ ರಿಕವರಿ ಆಯಿತು. ಕಾಸ್ಟ್ ಆಫ್ ದ ಪ್ಲಾಂಟ್ ಎಷ್ಟು? 2 ಲಕ್ಷ ಕೊಟ್ಟಿದ್ದಾರೆ ತಾನೆ ಪ್ರಾಬ್ಲಮಲ್ಲಿ. 2 ಲಕ್ಷದಲ್ಲಿ 1 ಲಕ್ಷ ಆಲ್ರೆಡಿ ರಿಕವರಿ ಆಯಿತು. ಇನ್ನು ಎಷ್ಟು ರಿಕವರಿ ಆಗಬೇಕು? ಇನ್ನು 1 ಲ್ಯಾಕ್ ರಿಕವರಿ ಆಗಬೇಕು. 1 ಲ್ಯಾಕ್ ರಿಕವರಿ ಆಗಬೇಕು ಡಿವೈಡೆಡ್ ಬೈ ನೆಕ್ಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋ. ಇದರ ನೆಕ್ಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋ ಇಲ್ಲಿ ಇದು ಕ್ಯಾಶ್ ಇನ್ಫ್ಲೋ, ಇದು ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋ. ನೆಕ್ಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋ 1,20,000 ಇದೆ. ಅದು ಹಾಕೊಳ್ಳಿ. ಈಸ್ ಈಕ್ವಲ್ ಟು 2 ಹಾಗೆ ಹಾಕೊಳ್ಳೋಣ. ಈಗ 1 ಲ್ಯಾಕ್ ಡಿವೈಡೆಡ್ ಬೈ 1,20,000. ಸೊ 1 ಲ್ಯಾಕ್ ಡಿವೈಡೆಡ್ ಬೈ 1,20,000 ಎಷ್ಟಾಯಿತು? 0.83 ಇಯರ್ಸ್. ಈ 0.83 ಬಂತು. ಎರಡನ್ನು ಪ್ಲಸ್ ಮಾಡ್ಕೊಳ್ಳಿ. ಇಸ್ ಈಕ್ವಲ್ ಟು 2.83 ಏನೇ ಬಂದರೂ ಇಯರ್ಸ್ ಅಂತ ಹಾಕ್ರಿ. ದಟ್ಸ್ ಇಟ್. ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಪೇ ಬ್ಯಾಕ್ ಪೀರಿಯಡನ್ನು ಹೀಗೆ ಕ್ಯಾಲ್ಕುಲೇಷನ್ ಮಾಡ್ತೀರಾ ಯಾವಾಗ? ವೆನ್ ಕ್ಯಾಶ್ ಇನ್ಫ್ಲೋಸ್ ಆರ್ ಡಿಫ್ರೆಂಟ್. ಓಕೆ, ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಏನಾರು ಡೌಟ್ಗಳಿತ್ತಂದರೆ ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೇನೆ. ಓಕೆರಾ? ಇದಾಯಿತು. ಸಿಮಿಲರ್ಲಿ ಟೇಕ್ ಒನ್ ಮೋರ್ ಪ್ರಾಬ್ಲಮ್. ಈಗ ಇನ್ನೊಂದು ಪ್ರಾಬ್ಲಮ್ ಡಿಸ್ಪ್ಲೇ ಆಗ್ತಾ ಇದೆ, ನೋಡ್ಕೊಳ್ಳಿ. ಎಸ್, ನೋಡಿ ಈ ಪ್ರಾಬ್ಲಮಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಎಸ್, ನೋಡಿ, ಕ್ಯಾಲ್ಕುಲೇಟ್ ದ ಪೇ ಬ್ಯಾಕ್ ಪೀರಿಯಡ್ ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್. ನೀವು ಬರ್ಕೊಳ್ಬೇಕಿದ್ದನ್ನು. ಓಕೆ, ಕ್ಯಾಲ್ಕುಲೇಟ್ ದ ಪೇ ಬ್ಯಾಕ್ ಪೀರಿಯಡ್ ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಅಂಡ್ ಸಜೆಸ್ಟ್ ದ ಸೂಟಬಲ್ ಪ್ರಾಜೆಕ್ಟ್. ಇಲ್ಲಿ 2 ಪ್ರಾಜೆಕ್ಟನ್ನು ಕೊಟ್ಟಿದ್ದಾರೆ, ಪ್ರಾಜೆಕ್ಟ್ ಎಕ್ಸ್ ಮತ್ತು ಪ್ರಾಜೆಕ್ಟ್ ವೈ. ನೋಡಿ, ಪರ್ಟಿಕ್ಯುಲರ್ಸ್ ಪ್ರಾಜೆಕ್ಟ್ ಎಕ್ಸ್, ಪ್ರಾಜೆಕ್ಟ್ ವೈ. ಇನ್ವೆಸ್ಟ್ಮೆಂಟ್ ಅಂದರೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಆರ್ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಫಾರ್ ಪ್ರಾಜೆಕ್ಟ್ ಎಕ್ಸ್ ಈಸ್ 1 ಲ್ಯಾಕ್ ಕೊಟ್ಟಿದ್ದಾರೆ. ಪ್ರಾಜೆಕ್ಟ್ ವೈ ಈಸ್ 50,000 ಈಸ್ ಗಿವನ್. ಕ್ಯಾಶ್ ಇನ್ಫ್ಲೋಸ್ ಆಫ್ ದ ಬೋತ್ ದ ಪ್ರಾಜೆಕ್ಟ್ಸ್ ನಂಬರ್ ಆಫ್ ಇಯರ್ಸ್ ಆರ್ 5 ಕೊಟ್ಟಿದ್ದಾರೆ. ಪ್ರಾಜೆಕ್ಟ್ ಎಕ್ಸ್ದು 10,000, 30,000, 40,000, 25,000, 15,000. Dear students, are you observing that cash inflows are not even? They are not equal to each other. All of them are very different. ಕೊಟ್ಟಿದ್ದಾರೆ. ಪ್ರಾಜೆಕ್ಟ್ ವೈದು ಕೊಟ್ಟಿದ್ದಾರೆ 10,000, 7,500, 20,000, 20,000, 15,000. ಓಕೆ, ಸೊ 2 ಬೇರೆ ಬೇರೆ ಕೊಟ್ಟಿದ್ದಾರೆ, 2 ಪ್ರಾಜೆಕ್ಟನ್ನು ಕೊಟ್ಟಿದ್ದಾರೆ, ಹೌದಲ್ವಾ? ಸೊ ಈಗ ಇದ್ರ ಸೊಲ್ಯೂಷನ್ ಯಾವ ರೀತಿಯಾಗಿರುತ್ತೆ ಅಂತ ನಾವು ನೋಡ್ತಾ ಬರೋಣ. ಓಕೆ, ಈಗ ನೋಡಿ 2 ಪ್ರಾಜೆಕ್ಟನ್ನು ಕೊಟ್ಟಿದ್ದಾರೆ ನಮಗೆ, ಹೌದಲ್ವಾ? ಸೊ 2 ಪ್ರಾಜೆಕ್ಟ್ ಬಟ್ಟೆ. ಸೊ 2 ಪ್ರಾಜೆಕ್ಟನ್ನು ಕೊಟ್ಟಾಗ ಎರಡನ್ನು ಕೂಡ ಬೇರೆ ಬೇರೆ ಸಪ್ರೇಟ್ ನಾವು ನೋಡ್ಕೊಳ್ಬೇಕಾಗತ್ತೆ. ಹೇಗೆ ಅಂದರೆ ಪ್ರಾಜೆಕ್ಟ್ ಎ ಮತ್ತು ಪ್ರಾಜೆಕ್ಟ್ ಬಿ 2 ಕೊಟ್ಟಿದ್ದಾರೆ. ಮತ್ತೇನು ಹೇಳ್ತಾ ಇದರಲ್ಲಿ? ಸಜೆಸ್ಟ್ ದ ಸೂಟಬಲ್ ಪ್ರಾಜೆಕ್ಟ್. ಯಾವ ಪ್ರಾಜೆಕ್ಟ್ ಭಾಳ ಸೂಟಬಲ್ ಅದ್ರ ಹೆಸರು ಹೇಳಿ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಈಗೇನಾಗಿದೆ, 2 ಪ್ರಾಜೆಕ್ಟನ್ನು ಕೊಟ್ಟಿದ್ದಾರೆ, 2 ಪ್ರಾಜೆಕ್ಟ್ಸ್ ಕೊಟ್ಟಿದ್ದಾರೆ. ಸೊ ಏನು ಮಾಡೋಣ? ಇಯರ್ ಪ್ರಾಜೆಕ್ಟ್ ಎಕ್ಸ್ ಆ್ಯಂಡ್ ಪ್ರಾಜೆಕ್ಟ್ ವೈ. ಪ್ರಾಜೆಕ್ಟ್ ಎಕ್ಸ್ ಕ್ಯಾಶ್ ಇನ್ಫ್ಲೋ, ಪ್ರಾಜೆಕ್ಟ್ ವೈ ಕ್ಯಾಶ್ ಇನ್ಫ್ಲೋ.
ಕ್ಯುಮುಲೇಟಿವ್ ಕ್ಯಾಶ್ ಇನ್ಫ್ಲೋ, ಕ್ಯುಮುಲೇಟಿವ್ ಕ್ಯಾಶ್ ಇನ್ಫ್ಲೋ ಎರಡನ್ನೂ ಹಾಕ್ಕೊಂಡಿದ್ದೀರಾ. ನೆನಪಿರಲಿ, ಒಂದು ವೇಳೆ ಟ್ಯಾಕ್ಸ್ ಏನಾದರೂ ಕೊಟ್ಟಿದ್ದರೆ ಟ್ಯಾಕ್ಸನ್ನು ಮೈನಸ್ ಮಾಡಿಕೊಂಡು ಕ್ಯುಮುಲೇಟಿವ್ ಕ್ಯಾಶ್ ಇನ್ಫ್ಲೋ ಮಾಡಬೇಕು. ಫಾರ್ ಎಕ್ಸಾಂಪಲ್ ಕ್ಯಾಶ್ ಇನ್ಫ್ಲೋ ಕೊಟ್ಟಿದ್ದಾರೆ, ಟ್ಯಾಕ್ಸ್ ಏನಾದರೂ ಕೊಟ್ಟಿದ್ದರೆ ಆ ಟ್ಯಾಕ್ಸನ್ನು ಮೈನಸ್ ಮಾಡ್ಕೊಂಡು ಮಾಡಬೇಕು. ಅದ್ರ ಮೇಲೆ ಬೇರೆ ಪ್ರಾಬ್ಲಮ್ ಮತ್ತೆ ನಿಮಗೆ ಹೇಳ್ತೀನಿ ನೆಕ್ಸ್ಟು. ಓಕೆ, ಸೊ ಈಗ ಇಯರ್ 1 2 3 4 5 ಕೊಟ್ಟಿದ್ದಾರೆ. ವಾಟ್ ಆರ್ ದ ಕ್ಯಾಶ್ ಇನ್ಫ್ಲೋಸ್ ಆಫ್ ಪ್ರಾಜೆಕ್ಟ್ ಎಕ್ಸ್? ಪ್ರಾಜೆಕ್ಟ್ ಎಕ್ಸ್ನ ಕ್ಯಾಶ್ ಇನ್ಫ್ಲೋ ಎಷ್ಟು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ತಾ ಹೋಗೋಣ. 10 30 40 ನೋಡ್ವಾ, 10,000 ಕೊಟ್ಟಿದ್ದಾರೆ, 30,000 ಕೊಟ್ಟಿದ್ದಾರೆ, 40,000 ಕೊಟ್ಟಿದ್ದಾರೆ, 25,000 ಈಸ್ ಗಿವನ್, ಆ್ಯಂಡ್ ಲಾಸ್ಟ್ ಬಟ್ ಮೋಸ್ಟ್ ದಟ್ ಈಸ್ 15,000 ಕೊಟ್ಟಿದ್ದಾರೆ. ಸಿಮಿಲರ್ಲಿ ಕ್ಯಾಶ್ ಇನ್ಫ್ಲೋ ಆಫ್ ಪ್ರಾಜೆಕ್ಟ್ ವೈದು ಏನು ಕೊಟ್ಟಿದ್ದಾರೆ ನೋಡಿ, 10,000, ಎಸ್ 10,000 ಕೊಟ್ಟಿದ್ದಾರೆ, 7,500 ಈಸ್ ಗಿವನ್, ಆ್ಯಂಡ್ ಥರ್ಡ್ 20,000, ಅಗೇನ್ 20,000, ಲಾಸ್ಟು 15,000 ಕೊಟ್ಟಿದ್ದಾರೆ ಅಲ್ವಾ? ಎಸ್ 15,000 ಕೊಟ್ಟಿದ್ದಾರೆ. ಸೊ ನಾವು ಕ್ಯುಮುಲೇಟಿವ್ ಕ್ಯಾಶ್ ಇನ್ಫ್ಲೋ ಕಂಡುಹಿಡ್ಕೊಳ್ಳೋಣ. ಓಕೆನಾ? ಕ್ಯುಮುಲೇಟಿವ್ ಕ್ಯಾಶ್ ಇನ್ಫ್ಲೋ 10,000 ಇದೆ, 10,000 ಪ್ಲಸ್ 30,000 40,000, 40,000 ಪ್ಲಸ್ 40,000 80,000, 80,000 ಪ್ಲಸ್ 25,000 1,05,000, 1,05,000 ಪ್ಲಸ್ 15,000 1,20,000. ದಟ್ಸ್ ಕ್ಲಿಯರ್ ಅಲ್ವಾ? ನೆಕ್ಸ್ಟ್ ಇಲ್ಲಿ ಬರೋಣ. 10,000, ಎಸ್ 10,000, 7,500 ದಟ್ ಮೀನ್ಸ್ 17,500, 17,500 ಪ್ಲಸ್ 20,000 ಈಸ್ ಈಕ್ವಲ್ ಟು 37,500, ಅಗೇನ್ 57,500, 57,500 ಪ್ಲಸ್ 15,000 ಈಸ್ ಈಕ್ವಲ್ ಟು 60 75, 62,500, ಸಾರಿ 72,500 ಮಾಹಿತಿ ಕೊಟ್ಟಿದ್ದಾರೆ. ಈಗೇನು ಮಾಡಬೇಕು? ಬ್ಲಾಕ್ ಮಾಡಬೇಕು. ಸೊ ಏನು ಮಾಡೋಣ? ಸೊ ಪ್ರಾಜೆಕ್ಟ್ ಎಕ್ಸ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ? ಒರಿಜಿನಲ್ ಇನ್ವೆಸ್ಟ್ಮೆಂಟು ಪ್ರಾಜೆಕ್ಟ್ ಎಕ್ಸ್ದು ಅಂದರೆ 1 lakh ಇದೆ. 1 lakhಗೆ ₹1 ಜಾಸ್ತಿ ಆಗಬಾರ್ದು, ಕಡಿಮೆ ಆದರೂ ನಡೀತದೆ. 1 lakhಗೆ ಭಾಳ ನಿಯರೆಸ್ಟ್ ಇರೋ ಅಮೌಂಟ್ ಯಾವುದು? ಕ್ಯುಮುಲೇಟಿವ್ ಕ್ಯಾಶ್ ಇನ್ಫ್ಲೋ. ಇದು 1,05,000 ಈಸ್ ಮೋರ್ ದೆನ್ 1 lakh ಆಯಿತು, ನಿಯರೆಸ್ಟ್ 80,000. ನೆಕ್ಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋ ಈಸ್ 25,000 ಅಲ್ವಾ? ಸಿಮಿಲರ್ಲಿ ಈ ಇಯರ್ ಇಲ್ಲೇನಾಗಿದೆ? ಕ್ಯಾಶ್ ಇನ್ಫ್ಲೋ ಇನ್ವೆಸ್ಟ್ಮೆಂಟ್ ಈಸ್ 50,000. ಸೊ 50,000 ವಿಚ್ ಇಸ್ ದ ನಿಯರೆಸ್ಟ್ ವ್ಯಾಲ್ಯೂ ಟು 50,000 ಈಸ್ 37,500 ಅಲ್ವಾ? 37,500. ನೆಕ್ಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋ ಈಸ್ 20,000. ದಟ್ಸ್ ಇಟ್. ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಓಕೆ, payback period is equal to years of full recovery of the original investment plus amount still to recover divided by next year cash inflow. Payback period of X project, payback period of Y project ಎರಡನ್ನು ಕೂಡ ಬರ್ಕೊಳ್ಳೋಣ. ಈಗ payback period of X years of full recovery ನೋಡಿ, ಇಲ್ಲಿ Xಗೆ 3rd ಇಯರಲ್ಲಿ ಬಂದಿದೆ ಹೌದಲ್ವಾ? ಬ್ಲಾಕ್ ಮಾಡಿರಲ್ಲ, ಅದು ಎಷ್ಟು ವರ್ಷಕ್ಕೆ? 3rd ಇಯರಿಗೆ ಮಾಡಿರಾ 3 ಪ್ಲಸ್ ಅಮೌಂಟ್ ಸ್ಟಿಲ್ ಟು ರಿಕವರ್. ಸೊ ಇಲ್ಲಿ 80,000 ಇದೆ. ಒರಿಜಿನಲ್ ಇನ್ವೆಸ್ಟ್ಮೆಂಟ್ 1 lakh ಇತ್ತಲ್ವಾ? 1 lakhಲ್ಲಿ 80,000 ಈಸ್ ಆಲ್ರೆಡಿ ರಿಕವರ್ಡ್. ಇನ್ನೆಷ್ಟು ರಿಕವರಿ ಆಗಬೇಕು? 20,000 ಈಸ್ ಟು ಬಿ ರಿಕವರ್ಡ್. 20,000 ಡಿವೈಡೆಡ್ ಬೈ ನೆಕ್ಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋ. ವಾಟ್ ಈಸ್ ದ ನೆಕ್ಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋ? ದಟ್ ಈಸ್ 25,000 ಅಲ್ವಾ? ನಾವು ಈಸ್ ಈಕ್ವಲ್ ಟು 25,000 3 ಪ್ಲಸ್ 20,000 ಡಿವೈಡೆಡ್ ಬೈ 25,000. ಸೊ ಎಷ್ಟಾಯ್ತದು? 0.8 ಅಂದರೆ 3.8 ಬಂತಲ್ವಾ? ಅದನ್ನು ಇಯರ್ಸ್ ಅಂತ ಹಾಕ್ರಿ. 0.8 ಇಯರ್ಸ್. ಸಿಮಿಲರ್ಲಿ ಪ್ರಾಜೆಕ್ಟ್ ವೈ ನೋಡೋದಾದರೆ, ಪ್ರಾಜೆಕ್ಟ್ ವೈ ಸೊ ಇಲ್ಲಿ ಕೂಡ 3rd ಇಯರ್ಗೆ ಸಿಕ್ಕಿದೆ ನಮಗೆ, 3rd ಇಯರ್ಗೆ ಹೌದಲ್ವಾ? ಸೊ 3 years of full recovery of the original investment plus amount still to recover. 37,500 is already recovered. Original investment is 50,000. Out of 50,000, 37,500 is already recovered. That means 12,500 is still to recover. Adu innu recovery ಮಾಡಬೇಕು. Divided by next year cash inflow, that is 20,000 is equal to ಎಷ್ಟು ಬಂತಮ್ಮ? 3.625 years. ಇದು ಬರ್ಕೊಳ್ತೀರ. ಓಕೆ, ಮೇಲಿಂದ ನೋಡಿ 20,000 ಡಿವೈಡೆಡ್ ಬೈ 25,000
ಕರೆಕ್ಟ್ ಇದೆ, ಫೈನ್. ಈಗ ಬರೋಣ ಸಜೆಷನ್. ನೋಡಿ, ಪೇ ಬ್ಯಾಕ್ ಪೀರಿಯಡ್ ಮಸ್ಟ್ ಬಿ ಲೆಸ್. ಯಾವುದು ಕಡಿಮೆ ಇರ್ತದೋ ಆ ಪ್ರಾಜೆಕ್ಟನ್ನು ನಾವು ಸಜೆಸ್ಟ್ ಮಾಡಬೇಕು. ಪ್ರಾಬ್ಲಮಲ್ಲಿ ಕೇಳಿದ್ದಾರೆ ಏನಂತ, ಸಜೆಸ್ಟ್ ದ ಸೂಟಬಲ್ ಪ್ರಾಜೆಕ್ಟ್. ವಿಚ್ ಈಸ್ ದ ಸೂಟಬಲ್ ಪ್ರಾಜೆಕ್ಟ್? ಪೇ ಬ್ಯಾಕ್ ಪೀರಿಯಡ್ ಆಫ್ ಎಕ್ಸ್ ಈಸ್ 3.8 years. ಪೇ ಬ್ಯಾಕ್ ಪೀರಿಯಡ್ ಆಫ್ ವೈ ಈಸ್ 3.625 years. ಯಾವುದು ಕಡಿಮೆ ಇದೆ? 3.8 ಕಡಿಮೆ ಇದೆನೋ, 3.6 ಕಡಿಮೆ ಇದೆನೋ? ಬಿ ಅಲ್ವಾ ಕಡಿಮೆ ಇರೋದು. ಸೊ ಹಂಗಾಗಿ ವೈ ಕಡಿಮೆ ಇದೆ ಅಲ್ವಾ. ಇದು 3.8 ಅಂದರೆ 3 ವರ್ಷ 8 ತಿಂಗಳು ಸಮಥಿಂಗ್, ಇದು 3 ವರ್ಷ 6 ತಿಂಗಳು ಸಮಥಿಂಗು ಅನ್ನೋ ಅರ್ಥದಲ್ಲಿ. ಯಾವುದು ಕಡಿಮೆ ಇದೆ? ಬಿನೇ ಕಡಿಮೆ ಇದೆ. ಯಾವುದು ಕಡಿಮೆ ಇದೆನೋ ಆ ಪ್ರಾಜೆಕ್ಟನ್ನು ಸಜೆಸ್ಟ್ ಮಾಡೋಕ್ಕೂ ಅಂತೇಳಿ. ಅಂದರೆ ಇಲ್ಲೇನು ಮಾಡ್ತೀರಾ, ಪ್ರಾಜೆಕ್ಟ್ ಯಾವುದು ಕಡಿಮೆ ಇದೆ, ಪ್ರಾಜೆಕ್ಟ್ ವೈ ಈಸ್ ಪ್ರಿಫೇರಬಲ್ ಅಥವಾ ಪ್ರಿಫೇರ್ಡ್ ಅಂತ ಹೇಳ್ತೀರಾ. ಪ್ರಾಜೆಕ್ಟ್ ವೈ ಈಸ್ ಪ್ರಿಫೇರ್ಡ್. ಯಾಕೆ ಪ್ರಾಜೆಕ್ಟ್ ವೈ ಈಸ್ ಪ್ರಿಫೇರ್ಡ್? ಸಿನ್ಸ್, ಯಾಕೆ ಅಂದರೆ ಸಿನ್ಸ್ ಇಟ್ ಹ್ಯಾಸ್ ಲೋಯರ್ ಪೇ ಬ್ಯಾಕ್ ಪೀರಿಯಡ್. ಓಕೆ, ಪ್ರಾಜೆಕ್ಟ್ ವೈ ಈಸ್ ಪ್ರಿಫೇರ್ಡ್ ಸಿನ್ಸ್ ಇಟ್ ಹ್ಯಾಸ್ ಲೋಯರ್ ಪೇ ಬ್ಯಾಕ್ ಪೀರಿಯಡ್. ಎಷ್ಟಿದೆ? ದ್ಯಾಟ್ ಈಸ್ 3.625 years ಇರೋದ್ರಿಂದ ನೀವು ಇದನ್ನೇ ಸಜೆಸ್ಟ್ ಮಾಡ್ತೀರಾ ಅಂತೇಳಿ. ಓಕೆ, ಎರಡೆರಡು ಪ್ರಾಜೆಕ್ಟ್ಗಳನ್ನು ಕೊಟ್ಟಾಗ, ಎರಡು ಮಷಿನ್ಗಳನ್ನು ಕೊಟ್ಟಾಗ, ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಒನ್. ನೀವು ಇದನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಓಕೆ ಓಕೆ ಸ್ಟೂಡೆಂಟ್ಸ್, ಅದೇ ರೀತಿಯಲ್ಲಿ ಪೇ ಬ್ಯಾಕ್ ಪೀರಿಯಡನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಈ ಥರನೂ ಪ್ರಾಬ್ಲಮ್ಸನ್ನು ಕೇಳ್ತಾರೆ. ಹೆಂಗಿರುತ್ತೆ ಅಂದರೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸ್ವಲ್ಪ ಡಿಫ್ರೆಂಟ್ ಇರೋಂಥದ್ದು. ಇದನ್ನು ನೋಡ್ಕೊಳ್ಳಿ, ಪೇ ಬ್ಯಾಕ್ ಪೀರಿಯಡ್ ಕಂಪ್ಲೀಟ್ ಆಗುತ್ತೆ. ನೋಡಿ, ಪ್ರಾಜೆಕ್ಟ್ ಪಿ ಆ್ಯಂಡ್ ಕ್ಯೂ ವಿತ್ ದ ಔಟ್ಲೇ ಆಫ್ ₹4,000 ಈಚ್ ಹ್ಯಾವ್ ದ ಫಾಲೋಯಿಂಗ್ ಕ್ಯಾಶ್ ಇನ್ಫ್ಲೋಸ್. ಪ್ರಾಜೆಕ್ಟ್ ಪಿಗೂ 4,000 ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಇದೆ, ಪ್ರಾಜೆಕ್ಟ್ ಕ್ಯೂಗೂ ಕೂಡ 4,000 ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಇದೆ, ಔಟ್ಲೇ ಅಂತ ಇದೆ. ನೋಡಿ, ಪ್ರಾಜೆಕ್ಟ್ ಪಿ ಆ್ಯಂಡ್ ಕ್ಯೂ ವಿತ್ ದ ಔಟ್ಲೇ ಆಫ್ ₹4,000. ಔಟ್ಲೇ ಅಂತಂದರೆ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಅಂತ ಎಲ್ಲಾದರೂ ಬರ್ಕೊಳ್ಳಿ. ಈಚ್ ಹ್ಯಾವ್ ದ ಫಾಲೋಯಿಂಗ್ ಕ್ಯಾಶ್ ಇನ್ಫ್ಲೋಸ್ ಕೊಟ್ಟಿದ್ದಾರೆ. ಇಯರ್ ಕೊಟ್ಟಿದ್ದಾರೆ, 4 years ಆರ್ ಗಿವನ್, 1 2 3 4. ಪ್ರಾಜೆಕ್ಟ್ ಪಿ ಈಸ್ ಗಿವನ್, ಪ್ರಾಜೆಕ್ಟ್ ಕ್ಯೂ ಈಸ್ ದಿ ಗಿವನ್. ಪ್ರಾಜೆಕ್ಟ್ ಪೀಸ್ ಕ್ಯಾಶ್ ಇನ್ಫ್ಲೋಸ್ ಕೊಟ್ಟಿದ್ದಾರೆ, ಪ್ರಾಜೆಕ್ಟ್ ಕ್ಯೂಸ್ ಕ್ಯಾಶ್ ಇನ್ಫ್ಲೋಸ್ ಕೊಟ್ಟಿದ್ದಾರೆ. ಆಮೇಲೆ ಪಿ ವಿ ಫ್ಯಾಕ್ಟರ್ ಅಟ್ 10% ಅಂತ ಕೇಳಿದ್ದಾರೆ. ಪಿ ವಿ ಫ್ಯಾಕ್ಟರ್ ನೋಡಿ, ಪಿ ವಿ ಫ್ಯಾಕ್ಟರ್ ಕೊಟ್ಟಾಗ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನಾವು ನೋಡ್ತಾ ಇದ್ದೀವಿ. ಪಿ ಫ್ಯಾಕ್ಟರ್ ನೋಡಿ, ಅಟ್ 10% 0.909, 0.825, 0.751, 0.683 ಕೊಟ್ಟಿದ್ದಾರೆ. ನೋಡಿ, ನಿಮಗೆ ಎಕ್ಸಾಮಲ್ಲಿ ಅಥವಾ ಕ್ವಶನ್ ಪೇಪರಲ್ಲಿ ಪಿ ವಿ ಫ್ಯಾಕ್ಟರ್ 10% ಅಂತ ಅಷ್ಟೇ ಕೇಳ್ಬೋದು. ಈ ಡೀಟೇಲ್ಸ್ ಹೇಳಿದಾರಲ್ಲ, ಇದನ್ನು ಹೇಳದೇ ಇರ್ಬೋದು. ಅದಕ್ಕೆ ನಿಮಗೆ ಡಿಸ್ಕೌಂಟ್ ಫ್ಯಾಕ್ಟರ್ ಅಂತೇಳ್ಬಿಟ್ಟು ಶೀಟ್ ಸಿಗುತ್ತೆ, ನೀವು ನೆಟ್ಟಲ್ಲಿ ನೋಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಎಕ್ಸಾಮ್ಗೆ ಅಲೋ ಇರುತ್ತೆ, ನೀವು ಅದನ್ನ ತೊಗೊಂಡು ಹೋಗ್ಬೋದು. ಓಕೆ, ಎಕ್ಸಾಮಿನೇಷನು ಕೂಡ ಡಿಸ್ಕೌಂಟ್ ಫ್ಯಾಕ್ಟರ್ ಇರ್ತದೆ 10%ಗೆ, 12%ಗೆ, 15%ಗೆ. ಅದೊಂದು ಲೀಸ್ಟನ್ನು ಇಟ್ಕೊಂಡಿರಿ, ನಿಮಗೆ ಹೆಲ್ಪ್ ಆಗುತ್ತೆ. ಪ್ರಾಬ್ಲಮಲ್ಲಿ ಕೊಡ್ಬೋದು, ಕೊಡದೇ ಇರ್ಬೋದು. ಹಾಗಾಗಿ ಸೊ ಇಲ್ಲಿ ಕೊಟ್ಟಿದ್ದಾರೆ ಇಯರ್ಸು, ಪ್ರಾಜೆಕ್ಟ್ ಪಿ, ಪ್ರಾಜೆಕ್ಟ್ ಕ್ಯೂ ಮತ್ತು ಪಿ ವಿ ಫ್ಯಾಕ್ಟರ್ 10%. ಹೀಗಿದ್ದಾಗ ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ವೆನ್ ದ ಪ್ರಾಬ್ಲಮ್ ಈಸ್ ಗಿವನ್ ಲೈಕ್ ದಿಸ್, ದೆನ್ ಹೌ ಟು ಕ್ಯಾಲ್ಕುಲೇಟ್ ದ ಪೇ ಬ್ಯಾಕ್ ಪೀರಿಯಡ್. ಹೌ ಟು ಕ್ಯಾಲ್ಕುಲೇಟ್ ದ ಪೇ ಬ್ಯಾಕ್ ಪೀರಿಯಡ್ ವೆನ್ ದ ಪಿ ವಿ ಫ್ಯಾಕ್ಟರ್ ಆರ್ ಡಿಸ್ಕೌಂಟ್ ಫ್ಯಾಕ್ಟರ್. ಪಿ ವಿ ಫ್ಯಾಕ್ಟರ್ ಆರ್ ಡಿಸ್ಕೌಂಟ್ ಫ್ಯಾಕ್ಟರ್. ಪಿ ವಿ ಮೀನ್ಸ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ. ಪ್ರೆಸೆಂಟ್ ವ್ಯಾಲ್ಯೂ ಪಿ ವಿ ಫ್ಯಾಕ್ಟರ್ ಅಂದರೂ ಒಂದೇ, ಡಿಸ್ಕೌಂಟ್ ಫ್ಯಾಕ್ಟರ್ ಅಂದರೂ ಕೂಡ ಒಂದೇ. ಓಕೆನಾ? ಸೊ ಈಗ ಈಗ ಸೊಲ್ಯೂಷನ್ ನೋಡಿ ಹೆಂಗೆ ಬರುತ್ತೆ ಅಂದರೆ, ಇಯರ್ ಹಾಕ್ಕೊಂಡಿದ್ದೀರಾ, ಪ್ರಾಜೆಕ್ಟ್ ಪಿ, ಪ್ರಾಜೆಕ್ಟ್ ಕ್ಯೂ ಸಪ್ರೇಟ್ ಹಾಕ್ಕೊಳ್ಳೋಣ. ಅವರು ಕ್ಯಾಶ್ ಇನ್ಫ್ಲೋ ಕೊಟ್ಟಿದ್ದಾರೆ, ಸೊ ಕ್ಯಾಶ್ ಇನ್ಫ್ಲೋ ಇಯರ್ 4 years ಕೊಟ್ಟಿದ್ದಾರಲ್ವಾ, 1 2 3 4 ಬರ್ಕೊಂಡಿದ್ದೀರಾ. ಕ್ಯಾಶ್ ಇನ್ಫ್ಲೋಸ್ ಸೊ 3,000, 1,000 ಕ್ಯಾಶ್ ಇನ್ಫ್ಲೋಸ್. ಮತ್ತು ಪಿ ವಿ ಅಟ್ 10% ಅವರೇ ಕೊಟ್ಟಿದ್ದಾರೆ. ಪಿ ವಿ ಅಟ್ 10% ಅಂತ ಅಷ್ಟೇ ಕೇಳಿಬಿಟ್ಟು ಈ ವ್ಯಾಲ್ಯೂಸ್ ಹೇಳದೇ ಇರ್ಬೋದು. ಅದಕ್ಕೆ ನಿಮಗೆ ಗೊತ್ತಿರಬೇಕು ಅದು ಹೇಗೆ ಅಂತಂದರೆ, ಡಿಸ್ಕೌಂಟ್ ಫ್ಯಾಕ್ಟರ್ ಅಂತ ಹೇಳ್ಬಿಟ್ಟು ಶೀಟ್ ಇರುತ್ತೆ, ನೆಟ್ಟಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಹತ್ರ ಇಟ್ಕೊಳ್ಳಿ ಅದನ್ನ. ಓಕೆ, ಅದು ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾವು ಪಿ ವಿ ಪ್ರೆಸೆಂಟ್ ವ್ಯಾಲ್ಯೂ ಕಂಡುಹಿಡ್ಕೊಳ್ಬೇಕು. ಪ್ರೆಸೆಂಟ್ ವ್ಯಾಲ್ಯೂ ಮೇಲೆ CCIF ಅನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಸರಿನಾ? ಇಲ್ಲಿ ಕೂಡ ಕ್ಯಾಶ್ ಇನ್ಫ್ಲೋ ಕೊಟ್ಟಿದ್ದಾರೆ, ಪಿ ವಿ ಅಟ್ 10% ಕೊಟ್ಟಿದ್ದಾರೆ ಅವರು. ಕೊಟ್ಟಿಲ್ಲ ಅಂತಂದರೆ ನೀವು ಟೇಬಲ್ ನೋಡ್ಕೊಂಡು ಬರ್ಕೊಳ್ಬೇಕು ಅದನ್ನ. ಸೊ ಪ್ರೆಸೆಂಟ್ ವ್ಯಾಲ್ಯೂ ಕಂಡುಹಿಡ್ಕೊಳ್ಬೇಕು, ಆಮೇಲೆ ಕ್ಯುಮುಲೇಟಿವ್ ಕ್ಯಾಶ್ ಇನ್ಫ್ಲೋ ಕಂಡುಹಿಡ್ಕೊಳ್ಬೇಕು. ಸೊ ಈಗ ಪ್ರಾಜೆಕ್ಟ್ ಪಿಗೆ ಬನ್ನಿ. ಪ್ರಾಜೆಕ್ಟ್ ಪಿನಲ್ಲಿ ಕ್ಯಾಶ್ ಇನ್ಫ್ಲೋ ನೋಡಿ ಎಷ್ಟು ಕೊಟ್ಟಿದ್ದಾರೆ, 3,000, 1,000, 1,000, 1,000 ಕೊಟ್ಟಿದ್ದಾರೆ. ಹೌದಾ? ಓಕೆ, ಪಿ ವಿ ಅಟ್ 10% ಅದನ್ನು ಕೂಡ ಕೊಟ್ಟಿದ್ದಾರೆ, ಅದು ಬರ್ಕೊಂಡಿದ್ದಾರೆ. ಈಗ ಪಿ ವಿ ಕಂಡುಹಿಡಿಬೇಕು. ಪಿ ವಿ ಹೆಂಗೆ ಕಂಡುಹಿಡಿತೀರಂದರೆ, 3,000 ಇಂಟು 0.909, 1,000 ಇಂಟು 0.826,
1000 ಇಂಟು 0.751 1000 ಇಂಟು 0.683 ಮಾಡ್ಕೊಳ್ಬೇಕು, ಆವಾಗ ವ್ಯಾಲ್ಯೂಸ್ ಬರುತ್ತೆ. ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾ ಹೋಗ್ರಿ. 3000 ಇಂಟು 0.909 ಎಸ್ 2727. ಸೆಕೆಂಡ್ ಒನ್ನು 826. ಸೊ 826. ಥರ್ಡ್ ಒನ್ನು 751 683. ಎಸ್ ಅದು ಕಂಡು ಹಿಡ್ಕೊಂಡಿದ್ದೀರಾ. CCIF ಗೊತ್ತಾಯ್ತಲ್ಲ, PV ಮೇಲೆ CCIF ಅನ್ನು ಕ್ಯಾಲ್ಕುಲೇಟ್ ಮಾಡ್ತೀರಾ. ಸೊ 2727 ಪ್ಲಸ್ 826 ಮಾಡಿದಾಗ 3553 ಪ್ಲಸ್ 751 4304 ಪ್ಲಸ್ 683 4987. ಸೊ ಪ್ರಾಜೆಕ್ಟ್ ಎ ಫಿನಿಶ್. ಈಗ ಪ್ರಾಜೆಕ್ಟ್ ಇದು ಔಟ್ಲೇ ಅಥವಾ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ? 4000 ಇದೆ, ಹೌದಾ? 4000ಕ್ಕೆ ನಿಯರೆಸ್ಟ್ ಅಮೌಂಟ್ ಯಾವುದಿದೆ ಅಂದರೆ 3553 ಅಲ್ವಾ? ನೆಕ್ಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋ ಎಷ್ಟಿದೆ? 751. ದಟ್ಸ್ ಇಟ್. PV ಫ್ಯಾಕ್ಟರ್ ಬಂದಾಗ ಮಲ್ಟಿಪ್ಲೈ ಮಾಡಿದಾಗ ಏನು ವ್ಯಾಲ್ಯೂ ಬರುತ್ತಲ್ಲ, ಪ್ರೆಸೆಂಟ್ ವ್ಯಾಲ್ಯೂ, ಅದ್ರ ಮೇಲೆ CCIF ಅನ್ನು ಕ್ಯಾಲ್ಕುಲೇಟ್ ಮಾಡ್ತೀರಾ. ಇದು ಆಯಿತು. ನೆಕ್ಸ್ಟ್ ಈ ಕಡೆ ಬನ್ನಿ. 0 ಇಂಟು ಇದು ಇಲ್ಲ ಅದಲ್ವಾ? PV ಇಲ್ಲ, ಬರೋದಿಲ್ಲ ಅದು. ಸೊ ನಿಲ್ ಅಥವಾ 0. ಓಕೆ, CCIF ಕೂಡ ಇಲ್ಲಿ ಬರಲಿಕ್ಕೆ ಚಾನ್ಸ್ ಇಲ್ಲ, ಬಿಟ್ಟಾಕ್ರಿ. ನೆಕ್ಸ್ಟ್ 4000 ಇಂಟು 0.826 3304 ಇದೆ. ನೆಕ್ಸ್ಟ್ ಪ್ಲಸ್ಸು 751. ನೆಕ್ಸ್ಟ್ ಇದು ಮಲ್ಟಿಪ್ಲೈ ಮಾಡಿದರೆ 1366 ಆಯಿತು ಅಲ್ವಾ? ಕ್ಯುಮುಲೇಟಿವ್ ಕ್ಯಾಶ್ ಇನ್ಫ್ಲೋ ಫಸ್ಟ್ ಇಯರ್ ಇಲ್ಲ, ಸೆಕೆಂಡ್ ಇಯರ್ ಎಷ್ಟು ಬರುತ್ತೆ? 3304 ಅಲ್ವಾ? ಇದೇ ಬರುತ್ತೆ. ಇದಕ್ಕೆ ಇದನ್ನ ಆ್ಯಡ್ ಮಾಡಿದಾಗ 4055 ಬಂತ್ರಾ? ಓಕೆ, ಮತ್ತು ಇದನ್ನ ಆ್ಯಡ್ ಮಾಡಿ 5421 ಬಂತು ಅಲ್ವಾ? ಓಕೆ, ಔಟ್ಲೇ ಅಥವಾ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ? 4000 ಇದೆ. 4000ಕ್ಕೆ ಭಾಳ ನಿಯರ್ ಇರೋದು ಯಾವುದು? 33. ಇದು ಜಾಸ್ತಿ ಆಗಿಬಿಡ್ತು, 3304. ಅದೇನೇ ಇರೋದು 3304 ಹಾಕ್ಕೊಳ್ಳಿ. ನೆಕ್ಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋ 751 ಹೌದಲ್ವಾ? ಈಗೇನು ಮಾಡ್ತೀರಾ? ಪೇ ಬ್ಯಾಕ್ ಪೀರಿಯಡ್ ಈಸ್ ಈಕ್ವಲ್ ಟು ಇಯರ್ಸ್ ಆಫ್ ಫುಲ್ ರಿಕವರಿ ಆಫ್ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಪ್ಲಸ್ ಅಮೌಂಟ್ ಸ್ಟಿಲ್ ಟು ರಿಕವರ್ ಡಿವೈಡೆಡ್ ಬೈ ನೆಕ್ಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋ ಮಾಡ್ತಾ ಇದ್ದೀರಾ. ರೆಕಾರ್ಡ್ ಆಗ್ತಿದೆ ಅಲ್ಲ? ಫೈನ್. ಈಗ ನಮಗೇನು ಬೇಕು? ಪೇ ಬ್ಯಾಕ್ ಪೀರಿಯಡ್ ಆಫ್ ಪಿ ಇದು ನೋಡೋಣ. P ಈಸ್ ಈಕ್ವಲ್ ಟು ಇಯರ್ಸ್ ಆಫ್ ಫುಲ್ ರಿಕವರಿ. ಇಲ್ಲಿ ನೋಡಿ, ಇಯರ್ಸ್ ಆಫ್ ಫುಲ್ ರಿಕವರಿ ಎಷ್ಟನೇ ವರ್ಷಕ್ಕಿದೆ? ಇದು ಸೆಕೆಂಡ್ ಇಯರಿಗೆ ಬ್ಲಾಕ್ ಮಾಡಿರಾ. 2 ಪ್ಲಸ್ ಅಮೌಂಟ್ ಸ್ಟಿಲ್ ಟು ರಿಕವರ್ ಎಷ್ಟಿದೆ? ಅಮೌಂಟ್ ಸ್ಟಿಲ್ ನೋಡಿ, 4000ದಲ್ಲಿ 3553 ಆಲ್ರೆಡಿ ರಿಕವರಿ ಆಗಿದೆ. ಇನ್ನು ರಿಕವರಿ ಆಗಬೇಕಾಗಿರೋದು ಸೊ ಎಷ್ಟು ಬಂತದು? 447. ಅಂದರೆ 4000ದಲ್ಲಿ 3553 ಮೈನಸ್ ಮಾಡಿದಾಗ ಏನು ಬರುತ್ತಲ್ಲ ಅದು, ಅದೇ ತಾನೇ ಹಿಂದಿನ ಪ್ರಾಬ್ಲಮಲ್ಲಿ ನೋಡಿದ್ದು. ಡಿವೈಡೆಡ್ ಬೈ ನೆಕ್ಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋ 751 ಬಂತು. ಈಗ ಏನು ಮಾಡೋಣ? ಈಸ್ ಈಕ್ವಲ್ ಟು 447 ಡಿವೈಡೆಡ್ ಬೈ 751 ಮಾಡಿದಾಗ ಎಷ್ಟು ಬಂತು? 447 ಡಿವೈಡೆಡ್ ಬೈ 751 0.59 ಅಂತಂದರೆ 0.59ಗೆ 2 ಆ್ಯಡ್ ಮಾಡಿದಾಗ 2.59 ಅಷ್ಟೇ ಬಂದಿದೆನಾ? 2.59 ಇಯರ್ಸ್ ಆಯಿತು. ನೆಕ್ಸ್ಟ್ ಬರೋಣ, ಪೇ ಬ್ಯಾಕ್ ಪೀರಿಯಡ್ ಆಫ್ ಕ್ಯೂ ಪ್ರಾಜೆಕ್ಟ್ದು ಅಥವಾ ಕ್ಯೂ ಮಷಿನ್ದು ಕೊಟ್ಟಿದ್ದಾರೆ. ಈಗ ಕ್ಯೂಗೆ ಬರೋದಾದರೆ ಇದು ಎಷ್ಟನೇ ವರ್ಷದಲ್ಲಿದೆ? 2 ಕೊಟ್ಟಿದ್ದಾರೆ. ಓಕೆ, ಇಯರ್ಸ್ ಆಫ್ ಫುಲ್ ರಿಕವರಿ ಆಫ್ ದ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಸೆಕೆಂಡ್ ಇಯರ್ಗೆ ಕೊಟ್ಟಿದ್ದಾರೆ 2 ಪ್ಲಸ್ ಈಗೇನು ಮಾಡಬೇಕು? 4000ದಲ್ಲಿ 3304 ರೂಪಾಯಿನ ಮೈನಸ್ ಮಾಡ್ಕೋಬೇಕು ನಮಗೆ. ಆವಾಗ ಅಮೌಂಟ್ ಸ್ಟಿಲ್ ಟು ರಿಕವರ್ ಸಿಗುತ್ತೆ. ಎಷ್ಟು? 696 ಡಿವೈಡೆಡ್ ಬೈ ನೆಕ್ಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋ 751, ಅದು ಕೂಡ 751 ಇದೆ. ಓಕೆ, ಈಸ್ ಈಕ್ವಲ್ ಟು ಈಗ 696 ಡಿವೈಡೆಡ್ ಬೈ 751 ಮಾಡಿದಾಗ 0.92 2 ಸೇರಿಸಿದ್ರೆ 2.92 ಇಯರ್ಸ್ ಅಷ್ಟೇನಾ ಕೊಟ್ಟಿದ್ದಾರೆ. 2.59 ಇಯರ್ಸ್ ಇದೆ, 2.92 ಇಯರ್ಸ್ ಕೊಟ್ಟಿದ್ದಾರೆ. ಓಕೆ, ಪೇ ಬ್ಯಾಕ್ ಪೀರಿಯಡ್ ಯಾವುದು ಕಡಿಮೆ ಇದೆನೋ ದ್ಯಾಟ್ ಪ್ರಾಜೆಕ್ಟ್ ಈಸ್ ಬೆಸ್ಟ್ ಅಥವಾ ಸೂಟಬಲ್ ಅಂತ ಹೇಳ್ತೀರಾ. ಸೊ ಸಜೆಷನ್ ಬರೆಯೋಣ. ಸಜೆಷನ್ ಯಾವುದನ್ನು ಶೂಟ್ ಮಾಡೋಣ ನಾವಿಲ್ಲಿ? ಇದು ಕಡಿಮೆ ಇದೆ, 2.59 ಕಡಿಮೆ ಇದೆ ಅಲ್ವಾ? ಸೊ ಪ್ರಾಜೆಕ್ಟ್ ಪಿ ಈಸ್ ಪ್ರಿಫರ್ಡ್. ಪ್ರಾಜೆಕ್ಟ್ ಪಿ ಅನ್ನು ಪ್ರಿಫರ್ ಮಾಡ್ತಾ ಇದ್ದೀರಾ. ಪ್ರಾಜೆಕ್ಟ್ ಪಿ ಈಸ್ ಪ್ರಿಫರ್ಡ್ ಯಾಕೆ? ಸಿನ್ಸ್
ಪೇ ಬ್ಯಾಕ್ ಪೀರಿಯಡ್ ಈಸ್ ಲೋಯರ್, ದಟ್ ಈಸ್ ಎಷ್ಟಿದೆ ಅದು 2.59 ಇಯರ್ಸ್. ಗೊತ್ತಾಯ್ತು ಅಂದ್ಕೊಳ್ತೀನಿ. ಪಿ ವಿ ಪ್ರೆಸೆಂಟ್ ವ್ಯಾಲ್ಯೂ ರೇಟ್ ಏನಾದರೂ ಕೊಟ್ಟರೆ, ಪಿ ವಿ ಫ್ಯಾಕ್ಟರ್ ಅಥವಾ ಡಿಸ್ಕೌಂಟ್ ಫ್ಯಾಕ್ಟರ್ ಅಂದರೂ ಒಂದೇ, ಅದುಗಳನ್ನ ಕೊಟ್ಟಾಗ ಈ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀರಾ. ಮ್ಯಾಕ್ಸಿಮಮ್ ಪೇ ಬ್ಯಾಕ್ ಪೀರಿಯಡ್ ಕೇಳಿದ್ರೆ ಈ ರೀತಿಯಲ್ಲಿ ಕೇಳ್ತಾ ಹೋಗ್ತಾರೆ. Okay dear students, I hope you have understood. If you have any doubts, then put the comment. Definitely I will be responding to your comment. Okay, if you like the video, please press the like button and do not forget to subscribe. ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕೂಡ ಪ್ರೆಸ್ ಮಾಡಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.